ತಮಿಳುನಾಡಿನಲ್ಲಿ ದಳಪತಿ ಕೈ ಸರ್ಕಾರ ಇದು ಫಿಕ್ಸ್ ಆಗುತ್ತಾ ಅಂತ ತಮಿಳುನಾಡಲ್ಲಿ ಸಂಚಲನ ಮೂಡಿಸ್ತಾ ಇದೆ ಈ ಒಂದು ಬೆಳವಣಿಗೆ. ಈಗಾಗಲೇ ತಮಿಳುನಾಡಲ್ಲಿ ದಳಪತಿ ವಿಜಯ ಪತಾಕೆಯನ್ನ ಹಾರಿಸಿದ್ದಾರೆ. ಕೈ ಸರ್ಕಾರ ಫಿಕ್ಸ್ ಆಗುತ್ತಾ? ತಮಿಳುನಾಡಲ್ಲಿ ಸಂಚಲನ ಮೂಡಿಸುವ ಪಾಲಿಟಿಕ್ಸ್ ಟಿವಿಕೆ ಜೊತೆಗೂಡ್ತಿದೆ ಕಾಂಗ್ರೆಸ್ ಪಿಎಂಕೆ. ಪರಸ್ಪರ ವಿರೋಧಿ ಬಣಗಳಲ್ಲಿದ್ದ ಕಾಂಗ್ರೆಸ್ ಪಿಎಂಕೆ ಡಿಎಂಕೆ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಇದ್ರೆ ಅಣ್ಣಾ ಡಿಎಂಕೆ ಮೈತ್ರಿಕೂಟದಲ್ಲಿ ಪಿಎಂಕೆ ಇತ್ತು. ಈಗ ಅಧಿಕಾರಕ್ಕಾಗಿ ಟಿವಿಕೆ ಜೊತೆ ಮೈತ್ರಿಗೆ ರೆಡಿ. ದಳಪತಿ ವಿಜಯ್ ಜೊತೆ ಮಂತ್ರಿಗಿರಿ ಲಾಬಿ. ತಲಾ 2 ಮಂತ್ರಿ ಸ್ಥಾನ ಕೇಳಿರುವ ಕಾಂಗ್ರೆಸ್ ಪಿಎಂಕೆ. ಮತ್ತೊಂದು ಕಡೆ ವಿಜಯ್ ಸರ್ಕಾರ ಸೇರಲು 2 ಪಕ್ಷಗಳ ಒಲವು. ಕುತೂಹಲ ಮೂಡಿಸಿದೆ ದಳಪತಿ ವಿಜಯ್ ನಡೆ. ತಮಿಳುನಾಡಲ್ಲಿ ದಳಪತಿ ಕೈ ಸರ್ಕಾರ ಇದು ಫಿಕ್ಸ್ ಆಗುತ್ತಾ? ತಮಿಳುನಾಡಲ್ಲಿ ಸಂಚಲನ ಮೂಡಿಸ್ತಾ ಇದೆ ಪಾಲಿಟಿಕ್ಸ್. ಬಟ್ ನೋಡಿ, ಈಗಾಗಲೇ ದಳಪತಿ ವಿಜಯ್ ಟಿವಿಕೆ ಪಕ್ಷ 108 ಸ್ಥಾನಗಳನ್ನ ಪಡೆದುಕೊಂಡು ಮುನ್ನೆಲೆಗೆ ಬಂದಿರುವಂಥದ್ದು. ಮ್ಯಾಜಿಕ್ ನಂಬರ್ 118. 118ಕ್ಕೆ ಇನ್ನೂ 10 ಸ್ಥಾನಗಳು ಬೇಕು. ಬಟ್ ಇದೆಲ್ಲ ಒಂದು ನಿಟ್ಟಿನಲ್ಲಿ ನಾವು ಗಮನಿಸೋದಾದ್ರೆ ಟಿವಿಕೆ ಇದೀಗ ಮೈತ್ರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ತುಂಬಾ ಇದೆ. ಕುತೂಹಲ ಮೂಡಿಸ್ತಾ ಇದೆ ವಿಜಯ್ ನಡೆ. ಯಾರಿಗೆ? ಕಾಂಗ್ರೆಸ್ ಪಿಎಂಕೆನ ಅಥವಾ ಪರಸ್ಪರ ವಿರೋಧ ಬಣಗಳಲ್ಲಿದ್ದ ಕಾಂಗ್ರೆಸ್ ಪಿಎಂಕೆ ಡಿಎಂಕೆ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಇದ್ರೆ ಅಣ್ಣಾ ಡಿಎಂಕೆ ಮೈತ್ರಿಕೂಟದಲ್ಲಿ ಪಿಎಂಕೆ ಇತ್ತು. ಹಾಗಾದ್ರೆ ವಿಜಯ್ ಇದೀಗ ಯಾರ ಜೊತೆ ಮೈತ್ರಿಗೆ ಮುಂದಾಗ್ತಾರೆ? ಒಂದ್ ಕಡೆ ಪಿಎಂಕೆ ಕೇಳ್ತಾ ಇರುವಂತದ್ದು, ಕಾಂಗ್ರೆಸ್ ಕೇಳ್ತಾ ಇರುವಂತದ್ದು ತಲಾ 2 ಸ್ಥಾನಗಳ ಬೇಕು ಅಂತ, 2 ಮಂತ್ರಿ ಸ್ಥಾನ ಕೇಳ್ತಾ ಇರುವಂತ ಕಾಂಗ್ರೆಸ್ ಪಿಎಂಕೆ. ಮತ್ತೊಂದು ಕಡೆ ವಿಜಯ್ ಸರ್ಕಾರ ಸೇರಲು 2 ಪಕ್ಷಗಳ ಒಲವು ಇದೆ. ದಳಪತಿ ವಿಜಯ್ ನಡೆ ಏನು ಇದರಲ್ಲಿ? ಈಗಾಗಲೇ ಈ ಬಗ್ಗೆ ಚರ್ಚೆಗಳು ನಡೀತಾ ಇರುತ್ತೆ. ವಿಜಯ್ ಹೇಳಿದ್ರು, ಮುಂಚೆನೆ ಅವರ ಕಾರ್ಯಕರ್ತರಿಗೆಲ್ಲ ಒಂದು ಹೇಳ್ಬಿಟ್ಟಿದ್ರು. ಏನಂತ ಅಂದರೆ, ಒಂದು ವೇಳೆ ಏನಾದರೂ ಏನು ಎಕ್ಸಿಟ್ ಪೋಲ್ ಒಂದು ಅಂಕಿ ಸಂಖ್ಯೆಗಳನ್ನ ಹೇಳಿತ್ತಲ್ಲ, ಅದು ನಿಜ ಆಯಿತು ಅಂತ ಅಂದರೆ ಎಲ್ಲರೂ ಕೂಡ ರೆಸಾರ್ಟ್ ಪಾಲಿಟಿಕ್ಸ್ ಮಾಡಿಬಿಡ್ಬೇಕು, ರೆಸಾರ್ಟ್ಗೆ ಬಂದುಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟಿವಿಕೆ ಕಚೇರಿಗೆ ಬನ್ನಿ, ಅಲ್ಲಿಂದ ರೆಸಾರ್ಟ್ಗೆ ಹೋಗ್ಬಿಡೋಣ ಅಂತ. ಅದರಂತೆ ನೆನ್ನೆ ಸಹಿತ ಇದೇ ಮಾತುಕತೆ ಆಗಿದೆ. ಇವತ್ತು ರೆಸಾರ್ಟ್ ಪಾಲಿಟಿಕ್ಸ್ ಆಗುವಂಥದ್ದು ಬಹುತೇಕ ಫಿಕ್ಸು. ಸೊ ಹಾಗಾಗಿ ವಿಜಯ್ ನಡೆಗೇನು ಇದರಲ್ಲಿ ಅನ್ನುವಂಥದ್ದು ತುಂಬ ಪ್ರಶ್ನೆಯನ್ನು ಹುಟ್ಟಿ ಹಾಕಿದೆ. ಬಟ್ ಆದರೂ ಎಕ್ಸಿಟ್ ಪೋಲ್ಗಳು ಹೇಳಿದಂಥ ಪ್ರಕಾರ ಎಕ್ಸಸ್ ಮೈ ಇಂಡಿಯಾ ಏನು ಒಂದು ಎಕ್ಸಿಟ್ ಪೋಲ್ ಒಂದು ರಿಪೋರ್ಟನ್ನು ಕೊಟ್ಟಿತ್ತಲ್ವ, ಅದು ಆಲ್ಮೋಸ್ಟ್ ಈ ಬಾರಿ ಎಕ್ಸಿಟ್ ಪೋಲ್ಗಳು ಏನೇನು ಒಂದು ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ವು ಆಲ್ಮೋಸ್ಟ್ ನಿಜ ಆಗಿದೆ. ಆಲ್ಮೋಸ್ಟ್ ಎಲ್ಲವೂ ಕೂಡ ನಿಜ ಆಗಿರುವಂಥದ್ದು. ಹೀಗಾಗಿ ಈಗ ದಳಪತಿ ವಿಜಯ್ ನಡೆ ಏನು ಮುಂದೆ ಅಂದರೆ ಯಾರನ್ನ ಮೈತ್ರಿಯಾಗಿ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ? ಯಾಕಂದರೆ ರಾಜಕೀಯವಾಗಿ ಎಲ್ಲ ಅನುಕೂಲಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ.